ಹಲೋ ನಮಸ್ಕಾರ. ನಾನು ಈಗ ದೊಣ್ಗಾಯಿ ಪಲ್ಯ ಮಾಡೋದು ವಿಧಾನ ತೋರಿಸ್ತೀನಿ. ಈ ಥರ ಎಲ್ಲ ಒಂದು ಪ್ಲೇಟ್ನೊಳಗೆ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಮೊದಲು ದೊಣ್ಣೆ ಮೆಣಸಿನ್ಕಾಯಿನ ಒಂದು 4 ಕೆ ಜಿ ಅಷ್ಟು ತೊಗೊಂಡು ನಮ್ಗೆ ಎಷ್ಟು ಜನ ಇರ್ತವೋ ಅಷ್ಟು ಉಪಯೋಗಿಸ್ಕೋಬೋದು. ಅದು ಪುಡಿ ಮಾಡಿಕ್ಕೊಂಬಿಟ್ರೆ ಈ ಥರ ಹುರ್ಕೋಬೇಕು. ಮೊದಲು ಪುಡಿ ಮಾಡಿ ಇಟ್ಕೊಂಡ್ರೆ ಅದೇನು ಉಳಿದ್ರೂ ತಡಿತೈತಿ, ಇಟ್ಕೋಬೋದು. ಒಂದು 8 ದಿವಸ 15 ದಿವಸ ಗಟ್ಟಲೆ ಇಟ್ಟರೆ ಏನಾಗಲ್ಲ. ಮಾಡಿ ಇಟ್ಕೊಂಡು ಅದೇ ಒಂದು ಬೌಲ್ನಾಗ ಅವು ಶೇಂಗಾ ಹುರ್ಕೋಬೇಕು, ಎಳ್ಳು ಹುರ್ಕೋಬೇಕು, ಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡಿಕೊಂಡು ಹುರ್ಕೊಂಡು ಮಿಕ್ಸಿ ಮಾಡಬೇಕು. ಅದಕ್ಕೆ ಉಪ್ಪು, ಬೆಲ್ಲ, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣ ಕರಿಬೇವು, ಉಪ್ಪು, ಅರಿಶಿಣ ಪುಡಿ, ಹಸಿದು ಹಾಕಿದ್ರೆ ಬರುತ್ತೆ. ಇಲ್ಲ ಅಕಸ್ಮಾತ್ ಇಲ್ಲ ಅಂದರೆ ಒಣದು ಹಾಕ್ಬೋದು. ಜೀರಿಗೆ. ಈಗ ಪುಡಿ ರೆಡಿ ಆಯಿತು. ಒಂದು 2 ನಿಮಿಷಕ್ಕೆ ಆಗಿ ಹೋಗ್ತದೆ ಮಾಡೋದು. ಅದು ರುಬ್ಬಿ ಮಿಕ್ಸಿ ಮಾಡೋದು. ತೀರ ನುಣ್ಣಗೆ ಬೇಡ, ಸ್ವಲ್ಪ ಸರಿ ಇರಬೇಕು. ಇದಕ್ಕೆ ಒಣ ಕೊಬ್ಬರಿ ಇಲ್ಲಾಂದ್ರೆ ಹಸಿ ಕೊಬ್ಬರಿನೂ ಈ ಪುಡಿ ಆದಮೇಲೆ ಹಸಿ ಕೊಬ್ಬರಿನ ತುರಿದು ಹಾಕ್ಕೋಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಣ ಪುಡಿ ಹಂಗೆ ಇಟ್ಕೊಂಬರ್ಬೋದು. ಈ ಥರ ಎಲ್ಲ ಹಾಕ್ಕೊಂಡು ಇದು ದೊಣ್ಣೆ ಮೆಣಸಿನ್ಕಾಯಿ ಹುರ್ಕೊಂಡಿವಲ್ಲ ಅದಕ್ಕೆ ಎಣ್ಣೆ ಹಾಕಿ ಕಲಿಸ್ಬೇಕು ಈ ಪುಡಿಗೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು, ಚೆನ್ನಾಗಿರ್ತೈತಿ. ಅವು ದೊಣ್ಣೆ ಮೆಣಸಿನ್ಕಾಯಿ ಖಾರ ಇರೋಲ್ಲ. ಈಗ ಭಾಳ ಸಪ್ಪೆ ಇದ್ವಾ, ಅದಕ್ಕೆ ನಾನು ಸ್ವಲ್ಪ ಖಾರ ಪುಡಿ ಹಾಕೋಣ. ನೀವು ಬೇಕಾದ್ರೆ ಹಾಕೋಬೋದು, ಇಲ್ಲ ಬೇಡ ಅಂದ್ರೆ ಬಿಡ್ಬೋದು. ಸ್ವಲ್ಪ ಎಣ್ಣೆ ಒಂದು 2 ಸ್ಪೂನ್ 3 ಸ್ಪೂನ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಈ ಥರ ಕಲಸ್ಕೋಬೇಕು. ಎಣ್ಗಾಯಿ ಬದ್ನೆಕಾಯಿ ಮಾಡ್ತೀವಲ್ಲ ಆ ಥರ ಪುಡಿ ಮಾಡ್ಕೊಂಡು ಅದ್ರೊಳಗೆ ತುಂಬಬೇಕು. ಈಗ ತಯಾರಾಯಿತು. ತುಂಬ ಚೆನ್ನಾಗಿರ್ತೈತಿ. ಮಾಡಿ ನೋಡಿರಿ ನೀವು, ಎಷ್ಟು ಚೆನ್ನಾಗಿರ್ತೈತಿ. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಅದ್ರ ರಸ ಹಚ್ಕೊಂಡು ತಿನ್ಬೋದು, ಕಾಯಿ ಕಡ್ಕೊತ ತಿನ್ಬೋದು. ನಮಗಂತೂ ಭಾಳ ಇಷ್ಟ. ನಮ್ಮ ಮನೆಗೆ ಎಲ್ಲರೂ ತಿಂತಾರೆ. ಈ ಥರ ಒಂದು 1/4 ಕೆ ಜಿ ಅದಾವು. ನೀವು ಜನ ಭಾಳ ಇದ್ದರೆ ಅರ್ಧ ಕೆ ಜಿ ಮಾಡ್ಬೋದು. ಒಂದು ಸ್ವಲ್ಪ ಹುರಿದಿರೋದಕ್ಕೆ ಅರ್ಧ ಬೆಂದಿದೆ ಈಗ. ಈ ಥರ ಎಲ್ಲ ಪುಡಿ ತುಂಬಿ ಇಟ್ಕೋಬೇಕು. ಇಟ್ಕೊಂಡು ಒಂದು 2 ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೋಬೇಕು. ಒಂದು 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದಿಷ್ಟು ಅದ್ರಾಗ ಖಾರ ಹಿಂಗೆ ಹಾಕ್ಬೇಕು. ಖಾರ ಮೆಣಸಿನ್ಕಾಯಿ ಖಾರ ಇಲ್ಲ ಅದಕ್ಕೆ ಹಾಕ್ಕೊಂಡೆ ನಾನು. ಈರುಳ್ಳಿ ಹಾಕಿ ಈಗ ಮೆಣಸಿನ್ಕಾಯಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಪ್ಲೇಟ್ ಮುಚ್ಚಿಬಿಡ್ರಿ. ಒಂದು 5 ನಿಮಿಷ ಅಂತ ಬೇಯ್ತೈತಿ. ಉಳ್ದದ ಪುಡಿ ನಮ್ಮ ಮೇಲೆ ಒಂದು 5 ನಿಮಿಷ ಆದಮೇಲೆ ಹಾಕ್ಬೇಕಂದು. ಮೊದಲೇ ಎಲ್ಲ ಹಾಕಿಬಿಟ್ರೆ ತಳ ಹಿಡಿದು ಬಿಡ್ತೈತಿ. ಆ ಥರ ಮಾಡ್ಕೊಂಡು ಓಕೆ. ರಸ ಇದ್ದರೆ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡೋದು. ರೆಡಿ ಆಯಿತು ಪಲ್ಯ.